ಎಲ್ರಿಗೂ ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್ ಕಲಿಸು ಗುರುವೇ ಕಲಿಸು, ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್. ಸೊ ಹೊಸ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಕಲ್ಲಂಗಡಿಯ ಬಣ್ಣ. ಇದೇನಪ್ಪ ಕಲ್ಲಂಗಡಿಯ ಬಣ್ಣ ಅಂತ ಇದೆ ಅಲ್ವಾ? ಸೊ ಇದೇನಂತ ಅಂದ್ರೆ ಆಕ್ಚುಲ್ ಆಗಿ ಒಬ್ರು ಪ್ರೈಮರಿ ಸ್ಕೂಲ್ ಟೀಚರ್ ಇರ್ತಾರಂತೆ, HM. ಅವ್ರದ್ದು ರಿಟೈರ್ಮೆಂಟ್ ಆಗಿ ಅಂದ್ರೆ ಅವ್ರನ್ನ ಬೀಳ್ಕೊಡುಗೆ ಸಮಾರಂಭ ಇರತ್ತಂತೆ, ಅವ್ರನ್ನ ಕಳ್ಸ್ಕೊಡುವಂತ ಟೈಮ್. ಸೊ ಕೆಲ್ಸದಿಂದ ಅವರ ಮಕ್ಕಳು ಅಂದ್ರೆ ಅವ್ರ ಸ್ಕೂಲಲ್ಲಿ ಓದಿರೋ ಮಕ್ಳುಗಳು, ಅವ್ರ ಪೇರೆಂಟ್ಸು, ಟೀಚರ್ಸ್ ಎಲ್ಲರೂ ಸೇರಿರ್ತಾರಂತೆ ಒಂದು ಫಂಕ್ಷನ್ ಮಾಡಿ ಕಳ್ಸಕ್ಕೆ. ಆ ಟೈಮಲ್ಲಿ ಅವ್ರನ್ನ ಎಲ್ಲರೂ ಸುಮ್ಮನೆ ರೇಗಿಸ್ತಾ ಇರ್ತಾರಂತೆ. ಯಾಕೆ ಅಂದ್ರೆ ಅವರು ಸ್ಕೂಲಿಗೆ ಸೇರ್ದಾಗಿಂದಾನು ಯಾರೇ ಬಂದ್ರು ಕೂಡ ಅವ್ರಿಗೆ ಕೇಳುವಂತ ಪ್ರಶ್ನೆ ಅಂದ್ರೆ ಇಂಟರ್ವ್ಯೂ, ಮಕ್ಕಳಿಗೆ ಇಂಟರ್ವ್ಯೂ ಮಾಡ್ತಾರಲ್ವಾ, ಚೆಕ್ ಮಾಡ್ತಾರಲ್ವಾ, ಏನು ಹೇಗ್ ಓದಿದ್ದಾರೆ ಏನು ಅಂತ, ಅಂದ್ರೆ ಹೆಂಗೆ ನಮ್ ಸ್ಕೂಲಿಗೆ ಬರ್ಬೇಕಾದ್ರೆ ಓಕೆನಾ ಅಂತ ಎಂಟರ್ ಎಕ್ಸಾಮ್ ಏನೋ ಪಾಸ್ ಮಾಡೋದು ಅಂತ ಇರುತ್ತೆ ಅಲ್ಲ. ಸೊ ಆತರ ಏನೋ ಅವ್ರಿಗೆ ಒಂದು ಟೆಸ್ಟ್ ಮಾಡ್ಬೇಕಾದ್ರೆ ಇವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಸೇಮ್ ಕ್ವೆಶನ್ ಯಾವಾಗ್ಲೂ ಕೇಳ್ತಾ ಇರ್ತಾರಂತೆ. ಏನ್ ಸೇಮ್ ಕ್ವೆಶನ್ ಅಂತ ಅಂದ್ರೆ ಕಲ್ಲಂಗಡಿ ಬಣ್ಣ ಏನು, ಕಲ್ಲಂಗಡಿ ಬಣ್ಣ ಏನು ಅಂತ. ಅದಕ್ಕೆ ಅವ್ರನ್ನ ಕಲ್ಲಂಗಡಿ ಮಾಸ್ಟರ್ ಅಂತಾನೆ ರೇಗಿಸ್ತಾ ಇರ್ತಾರಂತೆ. ಸ್ಕೂಲಲ್ಲಿ ಮಕ್ಕಳುಗಳ ಪೇರೆಂಟ್ಸ್ಗಳು ಕೂಡ ನಿಮ್ ಕಲ್ಲಂಗಡಿ ಮಾಸ್ಟರ್ ಏನ್ ಮಾಡ್ತಿದ್ದಾರೆ, ನಿಮ್ ಕಲ್ಲಂಗಡಿ ಮಾಸ್ಟರ್ ಏನ್ ಮಾಡ್ತಿದ್ದಾರೆ ಅಂತೆಲ್ಲ ರೇಗಿಸ್ತಾ ಇರ್ತಾರಂತ. ಸೊ ಇದು ಒಂದು ಕಲ್ಲಂಗಡಿ ಮಾಸ್ಟರ್ ಏನ್ ಮಾಡ್ತಿದ್ದಾರೆ ಅಂತ ರೇಗ್ಸೋದು ಇದೆಲ್ಲವೂ ನಡೀತಾ ಇರುತ್ತೆ. ಸೊ ಒಂದಿನ ಯಾರಿಗೂ ಗೊತ್ತಿಲ್ಲ ಅವ್ರು ಯಾಕೆ ಆತರ ಕೇಳ್ತಾರೆ ಅಂತ. ಸೊ ಅವ್ರು ಇನ್ನೇನ್ ಸ್ಕೂಲ್ ಬಿಟ್ಟು ಹೋಗ್ಬೇಕಾದ್ರೆ ಯಾಕೆ ಅವರು ಕಲ್ಲಂಗಡಿ ಬಣ್ಣ ಯಾವುದು, ಕಲ್ಲಂಗಡಿ ಬಣ್ಣ ಯಾವುದು ಅಂತ ಯಾವಾಗ್ಲೂ ಕೇಳ್ತೀರಲ್ಲ, ಏನದು ಸೀಕ್ರೆಟ್, ಯಾಕೆ ಕಲ್ಲಂಗಡಿ ಬಣ್ಣನ ನೀವ್ ಯಾವಾಗ್ಲೂ ಕೇಳ್ತೀರಾ ಅಂತ ಕೇಳಿದಾಗ ಅವತ್ತು ಅವರು ಸತ್ಯ ಹೇಳಿದ್ದಾರೆ. ಇಷ್ಟೂ ವರ್ಷಗಳಲ್ಲೂ ಕೂಡ ಯಾಕೆ ಕಲ್ಲಂಗಡಿಯ ಬಣ್ಣ ಯಾಕೆ ಇದು ಅಂತ ನಾನು ಕೇಳ್ತಾ ಇದ್ದೆ ಅಂತ. ಓಕೆ, ಅದ್ರಲ್ಲಿ ಹೆಂಗ್ ವಿವರಿಸಿದ್ದಾರೆ ಅಂದ್ರೆ ಕಲ್ಲಂಗಡಿ ಬಣ್ಣ ಯಾವುದು ಅಂತ ಕೇಳಿದಾಗ ಆ ಮಗು ಏನಾದ್ರು ಕೆಂಪು ಅಂತ ಉತ್ತರ ಕೊಟ್ರೆ, ಈ ಮಗು ಮನೆಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಎಲ್ಲ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಹಣ್ಣನ್ನ ತಗೊಂಡು ಪ್ಲೇಟ್ಗೆ ಹಾಕಿ ಕೊಡ್ತಾ ಇದ್ದಾರೆ, ಮಗು ತಿಂತಾ ಇದೆ. ಸೊ ಮಗುಗೆ ಹೊರಗಡೆ ಕರ್ಕೊಂಡು ಹೋಗಿಲ್ಲ, ಮಾರ್ಕೆಟ್ಗೆ ಕರ್ಕೊಂಡು ಹೋಗಿಲ್ಲ, ಅಂದ್ರೆ ಓಡಾಡಲ್ಲ, ಇದು ಸ್ಪೂನ್ ಫೀಡಿಂಗ್ ಮಗು ಅಂತ ಗೊತ್ತಾಗುತ್ತೆ ಕೆಂಪು ಅಂದ್ರೆ. ಅದೇ ಮಗು ಅಂದ್ರೆ ಬೇರೆ ಮಗು ಅದೇ ಪ್ರಶ್ನೆಗೆ ಹಸಿರು ಕಲರ್ ಇದೆ ಕಲ್ಲಂಗಡಿ ಬಣ್ಣ ಅಂತ ಹೇಳಿದ್ರೆ, ಓಕೆ ಈ ಮಗು ಮಾರ್ಕೆಟಿಗೆ ಹೋಗುತ್ತೆ, ಹಣ್ಣನ್ನ ತಗೊಂಡ್ಬರೋದು, ಹೊರಗಡೆದು ನೋಡ್ತಾ ಇದೆ, ಒಂದ್ ಸ್ವಲ್ಪ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದೇ ಮಗು ಕಲ್ಲಂಗಡಿ ಬಣ್ಣ ಹೊರಗಡೆಯಿಂದ ಹಸಿರು, ಒಳಗಡೆಯಿಂದ ಕೆಂಪು, ಕೆಲವೊಂದು ಕಲ್ಲಂಗಡಿ ಹಣ್ಣುಗಳು ಬೇರೆ ಬೇರೆ ಕಲರು ಇರುತ್ತೆ ಒಂದೊಂದು, ಬಟ್ ಜಾಸ್ತಿ 90% ಕೆಂಪೆ ಇರುತ್ತೆ ಅಂತ ಹೇಳೋ ಮಗು. ಸೊ ಪೇರೆಂಟ್ಸ್ ಜೊತೆಗೆ ಮಾರ್ಕೆಟಿಗೆ ಹೋಗಿ ಹಣ್ಣನ್ನ ತಗೊಂಡ್ ಬರೋದಲ್ದೆ ಅದನ್ನ ಮನೇಲಿ ಕಟ್ ಮಾಡಕ್ಕೂ ಸಹಾಯ ಮಾಡ್ತಾ ಇದ್ದಾರೆ, ಮನೆ ಕೆಲಸದಲ್ಲೂ ಸಹಕಾರ ಕೊಡ್ತಾ ಇದೆ ಅಂತ ಅರ್ಥ. ಅಂದ್ರೆ ಕಲ್ಲಂಗಡಿಯ ಬಣ್ಣ ಯಾವುದು ಅಂತ ಕೇಳಿದಾಗ ಮಗುವಿನ ಮೆಂಟಾಲಿಟಿ, ಮನೆಯ ಪರಿಸ್ಥಿತಿ ಹೇಗಿರ್ಬೋದು ಅಂತ ಅರ್ಥ ಮಾಡ್ಕೊಳಕ್ಕೆ ಅವರು ಈ ಪ್ರಶ್ನೆ ಕೇಳ್ತಾ ಇದ್ರಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ್ಲೇ ಆಗಿರ್ಬೋದು ನಾವು ಯಾರನ್ನಾದ್ರೂ ಮಾತಾಡಿಸ್ಬೇಕು ಅಂದ್ರೆ ಅಡ್ಮಿಷನ್ ಆದ ಮೇಲೆ ಮಗುವಿಗೆ ಏನಕ್ಕೆ ಇದು ಕೇಳ್ತಾ ಇದ್ರು ಅಂದ್ರೆ, ಅಡ್ಮಿಷನ್ ಆದ್ಮೇಲೆ ಆ ಮಗುಗೆ ನನ್ನಿಂದ ಆಯ್ತಾ ಅಥವಾ ಇತರ ಶಿಕ್ಷಕರಿಂದ ಯಾವ ರೀತಿ ಸಹಕಾರ ಕೊಡ್ಬೋದು, ಯಾವ ಮಗುಗೆ ಏನ್ ಅವಶ್ಯಕತೆ ಇದೆ, ಯಾವ ಮಗುವಿನ ಒಂದು ಅಂದ್ರೆ ಅವರ ಕೆಪಾಸಿಟಿ ಎಷ್ಟಿದೆ ಮಗು ಬಗ್ಗೆ ತಿಳ್ಕೊಳಕ್ಕೋಸ್ಕರ ಈ ಸಂದರ್ಶನ ಮಾಡ್ತಾ ಇದ್ರಂತ. ಆ ಮೂಲಕ ಅವರ ದೃಷ್ಟಿ ಶಕ್ತಿ ಹೆಂಗಿದೆ, ಅವ್ರು ಏನ್ ನೋಡಿದ್ದಾರೆ, ಅವರ ಶ್ರವಣ ಶಕ್ತಿ ಹೆಂಗಿದೆ, ಅವರ ಬುದ್ಧಿ ಶಕ್ತಿ ಹೆಂಗಿದೆ, ಅವರ ಭಾವನಾತ್ಮಕ ಸ್ಥಿತಿ ಹೇಗಿದೆ, ದೈಹಿಕ ಆರೋಗ್ಯ ಇನ್ನಿತರ ವಿಚಾರಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ತುಂಬಾ ಸಿಂಪಲ್ ಆಗಿರೋ ಪ್ರಶ್ನೆ ಕಲ್ಲಂಗಡಿ ಬಣ್ಣ ಯಾವುದು ಅಂತ ಕೇಳ್ತಾ ಇದ್ದೆ. ಆಗ ಅವ್ರು ಹೇಳಿದಾಗ ನನಗೆ ಗೊತ್ತಾಗ್ತಾ ಇತ್ತು. ಸೊ ಇದರಿಂದ ನಾನು ಮಗು ಯಾವ್ಯಾವ ಹಂತದಲ್ಲಿದೆ ಅಂದ್ರೆ ಯಾವ್ಯಾವ ಮಗು ಯಾವ್ಯಾವ ಹಂತ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಸ್ಪೆಷಲ್ ಕ್ಲಾಸ್ ಮಾಡ್ಬೇಕಾ, ಆ ತರ ತಿಳ್ಕೊಳಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೆ ಅಂತ ಹೇಳಿದ್ರಂತ. ಅಷ್ಟು ವರ್ಷಗಳ ಕಾಲ ಯಾರಿಗೂ ಗೊತ್ತಿರ್ಲಿಲ್ಲ ಅವ್ರು ಯಾಕೆ ಅದನ್ನ ಕೇಳ್ತಾ ಇದಾರೆ ಅಂತ. ಎಲ್ಲ ಬರೀ ರೇಗಿಸ್ತಾ ಇದ್ರು, ನಿಮ್ಮ ಟೀಚರ್ಗೆ, ನಿಮ್ಮ HMಗೆ ಬೇರೆ ಪ್ರಶ್ನೆನೇ ಗೊತ್ತಿಲ್ಲ ಅನ್ಸುತ್ತೆ, ಬರೀ ಅದನ್ನೇ ಕೇಳ್ತಾರೆ ಅಂತ. ಬಟ್ ಅದ್ರ ಹಿಂದೆ ಎಷ್ಟು ವಿಷಯ ಇತ್ತು ಅಂತ ಅಂದ್ರೆ, ಸಮ್ಟೈಮ್ಸ್ ನಾವ್ ಅನ್ಕೊಳ್ತೀವಿ ಏನೇನೋ ಸುಮ್ನೆ ಪ್ರಶ್ನೆ ಕೇಳ್ತಾರೆ ಅಂತ, ಬಟ್ ಅದ್ರ ಹಿಂದೆ ಆಳವಾದಂತ ಒಂದು ಚಿಂತನೆ ಆಕ್ಚುಲ್ ಆಗಿ ಯಾರಿಗಿರುತ್ತೆ ಅಂತ ಅಂದ್ರೆ ಪ್ರಶ್ನೆ ಕೇಳೋರ್ಗೆ ಇರುತ್ತೆ ಅಲ್ವಾ. ಹಾಗಾಗಿ ಎಷ್ಟೊಂದ್ಸಲ ನಾವು ತಿಳ್ಕೊಳ್ದೆ ಮಾತಾಡೋದು, ರೇಗ್ಸೋದು ಮಾಡ್ತೀವಿ ಒಂದು. ಅಂಡ್ ಇನ್ನೊಂದು, ಆ ಟೀಚರ್ ಬುದ್ಧಿವಂತಿಕೆ ಹೇಗಿದೆ, ಮಗುವಿನ ಬಗ್ಗೆ ಭಾವನಾತ್ಮಕ ಸ್ಥಿತಿಯನ್ನ ಅರ್ಥ ಮಾಡ್ಕೊಳಕ್ಕೆ. ಎಷ್ಟೋ ಸಲ ನಾವು ಮಕ್ಕಳಿಗೆ
ABCD ಗೊತ್ತಾ, 1 2 3 ಗೊತ್ತಾ ಅಂತ ಕೇಳೋದಕ್ಕಿಂತ ಈ ತರ ಸಾಮಾನ್ಯ ವಿಚಾರಗಳನ್ನ ಕೇಳಿದಾಗ ಆ ಮಕ್ಕಳು ಯಾವ ರೀತಿ ಉತ್ತರಿಸ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಅವರ ಮೆಂಟಾಲಿಟಿ ಹೇಗಿದೆ ಅಂತ. ಫಾರ್ ಎಕ್ಸಾಂಪಲ್, ನಾನು ಕೆಲವು ಮಕ್ಳಿಗೆ ಏನ್ ಕೇಳ್ತೀನಿ ಅಂದ್ರೆ, ನೀವೆಲ್ಲಾದ್ರೂ ಕಳ್ದೋಗ್ಬಿಡ್ತೀರಾ ಅನ್ಕೊಳ್ಳಿ, ಹೇಗೆ ನಿಮ್ ಮನೇನ ಹುಡುಕ್ತೀರಾ ಅಂತ ಕೇಳ್ತೀನಿ. ಸೊ ಒಂದೊಂದು ಮಗು ಒಂದೊಂದೊಂದೊಂದು ಐಡಿಯಾನ ಹೇಳತ್ತೆ, ಹೆಂಗ್ ಬರ್ತೀವಿ, ಏನ್ ಮಾಡ್ತೀವಿ ಅಂತ. ಅದ್ರ ಮೇಲೆ ಆ ಮಗು ಹೆದರ್ಕೊಳತ್ತಾ, ಆ ಮಗು ಭಾವನೆಗಳು ಹೇಗಿದೆ, ಏನೇ ಒಂದು ಬಂದ್ರು ಜೀವನದಲ್ಲಿ ಎದುರಿಸೋ ಶಕ್ತಿ ಇದೆಯಾ, ಆಮೇಲೆ ಮೈಂಡ್ ಹೆಂಗ್ ಯೋಚನೆ ಮಾಡುತ್ತೆ, ಏನ್ ಐಡಿಯಾ ಇದೆ, ಮನೆ ಅಡ್ರೆಸ್ ಗೊತ್ತಾ, ಹೇಗೆಲ್ಲ ಕನೆಕ್ಟ್ ಮಾಡುತ್ತೆ ಅಂತ ಮಗುವಿನ ಮೆಂಟಾಲಿಟಿ ಮತ್ತೆ ಬುದ್ಧಿವಂತಿಕೆ ತಿಳ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಇದೇನಪ್ಪ ಹಿಂಗ್ ಪ್ರಶ್ನೆ ಕೇಳ್ತಾರೆ, ಅಲ್ಲ, ಅದ್ರ ಹಿಂದೆ ಅಷ್ಟು ಆಳವಾಗಿರುತ್ತೆ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಮ್ಮ ಮಕ್ಕಳನ್ನ ಈಗ ನೀವು ನಿಮ್ಮ ಮಕ್ಕಳನ್ನ ಪ್ರಶ್ನೆ ಮಾಡಿ, ಕೆಲವೊಂದು ಹಣ್ಣುಗಳದ್ದು ಬಣ್ಣ ಏನು ಅಂತ ಕೇಳಿ ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ. ಸೊ ಅವ್ರು ಏನ್ ಹೇಳ್ತಿದಾರೆ ಅನ್ನೋದ್ರ ಮೇಲೆ ಇನ್ನೇನೋ ಕಲ್ಸ್ಬೇಕಿದೆ ನಾನು ನನ್ನ ಮಗುಗೆ ಅಂತ ನೀವು ತಿಳ್ಕೊಬಹುದು. ಅಂಡ್ ಶಿಕ್ಷಕರು ಕೂಡ ಈ ತರ ತುಂಬಾ ಸಿಂಪಲ್ ಪ್ರಶ್ನೆಗಳನ್ನ ಮಕ್ಕಳಿಗೆ ಮಾಡ್ಬೇಕು. ಸೊ ಅವ್ರು ಹೇಗೆ ಆ ಪರಿಸ್ಥಿತಿಗಳನ್ನ ಗೆಲ್ತಾರೆ ಅಂತ ತಿಳ್ಕೊಂಡ್ರೆ ಮಕ್ಕಳ ಭಾವನಾತ್ಮಕ ಮತ್ತೆ ಮಾನಸಿಕ ಸ್ಥಿತಿಯನ್ನ ನಾವು ತಿಳ್ಕೊಳಕ್ ಹೆಲ್ಪ್ ಆಗುತ್ತೆ. ಅದನ್ನ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅವ್ರಿಗೆ ಹೇಗ್ ಬೇಕು ಹಾಗೆ ನಾವು ಕ್ಲಾಸ್ ಮಾಡಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಎಷ್ಟೆಲ್ಲ ವಿಷಯ ಇದೆ ಅಲ್ವಾ. ಸೊ ಹಾಗಿದ್ರೆ ಈಗ ನೀವ್ ಯೋಚನೆ ಮಾಡಿ, ನೀವ್ ಈ ಪಾಠದಲ್ಲಿ ಏನ್ ಕಲ್ತ್ರಿ ಅಂತ ಥಿಂಕ್ ಮಾಡಿ, ನೀವು ಓಕೆ ಅಂದ್ರೆ ನಾವೆಲ್ಲರೂ ಕೂಡ ಯಾವ ಹಂತದ ಮೆಚುರಿಟಿ ಲೆವೆಲ್ ನಮಗಿದೆ ಅಂತ ಥಿಂಕ್ ಮಾಡಿ. ಸೊ ಒಂದು ಕಮೆಂಟ್ ಹಾಕ್ಬೋದು, ನನ್ನಲ್ಲಿ ಪ್ರಬುದ್ಧತೆ ಹೆಚ್ಚಾಗ್ತಾ ಇದೆ ಅಂತ. ಸೊ ಮೆಚುರಿಟಿ ಲೆವೆಲ್ ಹೆಚ್ಚಾಗ್ತಾ ಇದೆ ಈ ತರ ವಿಷಯಗಳನ್ನೆಲ್ಲ ತಿಳ್ಕೊಳಕ್ಕೆ ಅಂತ ಹೇಳಿ. ಸೊ ಇವತ್ತು ಹೋಗ್ಬಿಟ್ಟು ಟೆಸ್ಟ್ ಮಾಡಿ, ಸಿಲ್ಲಿ ಕ್ವೆಶನ್ಸ್ ಕೇಳಿ ಹೇಗೆ ಆನ್ಸರ್ ಮಾಡ್ತಾರೆ ಮಕ್ಕಳು ಅಂತ ನೋಡೋಣ. ಅದ್ರ ಮೇಲೆ ನಾವು ತಿಳ್ಕೊಳ್ಳೋಣ ಅವರ ಮನಸ್ಥಿತಿ ಹೇಗಿದೆ ಅಂತ. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.